ಜೂನ್ 25ಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಂತೇಳಿ ಬಂದ್ ಮಾಡಿದ್ವಿ. ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಏನು ಇವತ್ತು ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಪ್ರಪೋಸಲ್ ಅನ್ನ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಲ್ಲಿ ಖರೀದಿ ಮಾಡಬೇಕು. 1 ಕೆಜಿಗೆ 4 ರೂಪಾಯಿ 37 ಪೈಸೆ ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತು. ಅದಕ್ಕೆ ಕಳೆದ ವರ್ಷ ಯಾವುದೇ ಮಿತಿಯನ್ನ ಮಾಡಿರಲಿಲ್ಲ. ಅದು ಈ ವರ್ಷ ಈ 1 ತಿಂಗಳ ಕಾಲ ಸಮಯ ಕೊಡ್ತೀವಿ. ಈ 1 ತಿಂಗಳಲ್ಲಿ ನಿಮಗೆ 1,30,000 ಟನ್ಗೆ ಅಂತೇಳಿ ಅವಕಾಶ ಮಾಡಿಕೊಡ್ತು. ಆದ್ರೆ ಇವತ್ತು ಸರಿಸುಮಾರು 3 ಲಕ್ಷ ಟನ್ನು ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ತೋತಾಪುರಿ 3 ಲಕ್ಷ ಟನ್ ಇದೆ. ಆದ್ರೆ ಅವರು 1,30,000 ಟನ್ಗೆ ಮಾತ್ರನೇ ಅವಕಾಶ ಮಾಡಿಕೊಟ್ರು. ರಿಜಿಸ್ಟ್ರೇಷನ್ಗೆ 1 ತಿಂಗಳ ಕಾಲ ಇದೆ ಅಂತೇಳಿ ಕೇವಲ 3 ದಿವಸಕ್ಕೆ ಅದನ್ನ ಸ್ಟಾಪ್ ಮಾಡಿದ್ರು. ಆಗ ಕೇವಲ ನಮ್ಮ ಜಿಲ್ಲೆಯಲ್ಲಿ 11,000 ಚಿಲ್ಲರೆ ಜನ ಮಾತ್ರ ರೈತರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸುಮಾರು ಇನ್ನು 10,000ಕ್ಕಿಂತ ಹೆಚ್ಚಿನ ರೈತರು ಇವತ್ತು ರಿಜಿಸ್ಟ್ರೇಷನ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅವಕಾಶದಿಂದ ವಂಚನೆಗೊಳಗಾಗಿದ್ದಾರೆ. ಹಾಗಾಗಿ ಶ್ರೀನಿವಾಸಪುರದಲ್ಲಿ ಇವತ್ತೇನು ಮಾರ್ಕೆಟ್ ಇದೆಯೋ ಒಂದು ಭಾಗದ ಕಾಯಿ ಮುಗಿದಿದೆ. ಆದ್ರೆ ಇವತ್ತು ನಿಜವಾಗ್ಲೂ ಮುಳುಬಾಗಿಲು ಮತ್ತು KGF ಭಾಗದ ಇವತ್ತು ಮಾವು ಕಟಾವು ಬಂದಿರತಕ್ಕಂಥದ್ದು ಈಗ ಇನ್ನು 15-20 ದಿವಸ ಮಾರುಕಟ್ಟೆ ನಡೆಯುತ್ತೆ. ಆದ್ರೆ ಇವರು KGF ಮತ್ತು ಮುಳುಬಾಗಿಲು ತಾಲೂಕಿನ ರೈತರಿಗೆ ಇವತ್ತು ಈ ಅವಕಾಶದಿಂದ ವಂಚನೆ ಆಗಿದ್ದಾರೆ. ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡೋದ್ರಿಂದ ಇವತ್ತು ಈ ಬೆಂಬಲ ಬೆಲೆ ಘೋಷಣೆ ನಮ್ಗೆ ಯಾರಿಗೂ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ನೋಡಿ, ಇವತ್ತು ಕೋಲಾರ ಜಿಲ್ಲೆ ಇವತ್ತು ಆರ್ಥಿಕ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ರೈತರು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ನಂಬರ್ ಹಣ್ಣು ಬೆಳೆ ಅಂತಕ್ಕಂಥದ್ದಲ್ಲಿ ಕೋಲಾರ ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು. 7ರಿಂದ 8 ಲಕ್ಷ ಟನ್ ಪ್ರತಿ ವರ್ಷ ಉತ್ಪಾದನೆ ಆಗ್ತಕ್ಕಂಥದ್ದು ಈ ಭಾಗದಲ್ಲಿ. ಹಾಗಾಗಿ ಇವತ್ತು ಸರ್ಕಾರ ಈ ರೀತಿಯಾದಂಥ ಇವತ್ತು ಏನು ಒಂದು ಕಡೆ ನಾವು ಘೋಷಣೆ ಮಾಡಿದ್ವಿ ಅಂತ ಹೇಳ್ತಕ್ಕಂಥದ್ದು, ಅದಕ್ಕೆ ಮಿತಿಯನ್ನ ನೀಡ್ತಕ್ಕಂಥದ್ದು ಮತ್ತು ಕೇವಲ 3 ದಿವಸದಲ್ಲಿ ರಿಜಿಸ್ಟ್ರೇಷನ್ ನಿಲ್ಲಿಸಿರ್ತಕ್ಕಂಥದ್ರಿಂದ ಇವತ್ತು ರೈತರು ಸಾಯುವಂತ ಪರಿಸ್ಥಿತಿ ಬಂದಿದೆ, ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ನಾವೆಲ್ಲ ಒಂದು ಪ್ರತಿಭಟನೆ ಮಾಡಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಅಪೀಲ್ ಮಾಡ್ಕೋಬೇಕಂತ ಹೇಳಿ ಬರುವಂತ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದನೇ ಕೋಲಾರ, ಶ್ರೀನಿವಾಸಪುರ, KGF ಭಾಗದ ರೈತರನ್ನ ಇವತ್ತು ಬಂಧಿಸಿದ್ದಾರೆ. ಇದನ್ನ ನಾವು ಇವತ್ತು ಜಿಲ್ಲಾ ಮಾವು ಬೆಳೆಗಾರ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಸಂಯುಕ್ತ ಹೋರಾಟ ವೇದಿಕೆ ಏನಿದೆಯೋ ಇದನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ನಮಗೆ ಮಾವು ಬೆಳೆಗಾರರಿಗೆ ನೀವು ಈ ರೀತಿ ನಮ್ಮನ್ನು ತಡೆಯೋದ್ರಿಂದ ನಮ್ಮ ಹೋರಾಟಗಳನ್ನು ಮಾಡಿಸಲು ಸಾಧ್ಯ ಇಲ್ಲ. ಅನೇಕ ರೀತಿ ನಮ್ಮ ಹೋರಾಟಗಳು, ಪ್ರತಿಭಟನೆಗಳು ಮುಂದುವರಿಯುತ್ತೆ. ಇವತ್ತು ನ್ಯಾಯ ಸಿಗೋ ತನಕ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. 20 ದಿನದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ರೈತರ ಪರಿಸ್ಥಿತಿ ಮಾವು ಇವತ್ತು ಕೆಳಗೆ ಬಿದ್ದೋಗಿದೆ, ಕುಳಿದೋಗಿದೆ. ಇವತ್ತು ಈ ಸರ್ಕಾರಕ್ಕೆ ಜ್ಞಾನ ಇಲ್ವಾ? ರೈತರು ಅನ್ನ ಕೊಡೋ ರೈತರು ಇವತ್ತು ನಮ್ಮನ್ನ ಬಂಧನ ಮಾಡೋದಾಗಲಿ, ರೈತರ ರಕ್ಷಣೆ ಇಲ್ಲ ಸರ್ಕಾರಕ್ಕೆ. ನಾವು ಯಾವ ರೀತಿ ಇವತ್ತು ಬದುಕೋದು? ರೈತರು ಇವತ್ತು ಬೆಳೆಗೆ ಬೆಲೆ ಇಲ್ಲ. ಇವತ್ತು 20 ದಿನ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬೆಳೆ ಎಲ್ಲ ಕುಲ್ದೋಗಿದೆ. ಇವತ್ತು ನಮ್ಮ ರಕ್ಷಣೆಗೆ ಬಂದಿಲ್ಲ. ಇವತ್ತು ಜಿಲ್ಲಾಡಳಿತ ಇವತ್ತು ಒಂದು ಕೈಲಿ ಕೊಡ್ತಾರೆ, ಒಂದು ಕೈ ಕಿತ್ಕೊಳ್ತಾರೆ. ಇವತ್ತು ಅಂತ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಸರ್ಕಾರ ಇವತ್ತು ನಮ್ಮ ರೈತರನ್ನ ಇವತ್ತು ಬೀದಿಯಲ್ಲಿ ಬಿಟ್ಟು ಅರೆಸ್ಟ್ ಮಾಡ್ತೀರಿ. ಇವತ್ತು ನಾವು ಏನು ಅನ್ಯಾಯ ಮಾಡಿದ್ವಿ? ನೀವು ನಿಮ್ಗೆಲ್ಲ ಬೆಳಗ್ಗೆಯಿಂದ ತರಕಾರಿ ಕೊಡ್ತಾ ಇದೀವಿ, ಹಣ್ಣು ಕೊಡ್ತಾ ಇದೀವಿ. ನಮ್ಮ ರೈತರು ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ಪೊಲೀಸರ ಇಟ್ಕೊಂಡು ನೀವು ಇವತ್ತು ದಯವಿಟ್ಟು ಇವತ್ತು ಈ ಸರ್ಕಾರ ಕೂಡಲೇ ನಮ್ಮನ್ನ ಇದು ಮಾಡ್ತಾ ಇದೆ. ರೈತನ ನೆರವು ಬರಲೇಬೇಕು. ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ನಮ್ಮ ರೈತರು ಇವಾಗ ಬರ್ತಾ ಇದ್ದಾರೆ ಬೇಕಾದಷ್ಟು ಜನ, ಆದ್ರೆ ಕೆಲವೆಲ್ಲ ಬಂಧನ ಮಾಡಿದ್ರು ಪೊಲೀಸರು. ನಾವು ಇವತ್ತು ಯಾವುದೇ ಕಾರಣಕ್ಕೆ ಇವತ್ತು ಬೆಂಬಲ ಘೋಷಣೆ ಮಾಡೋವರೆಗೂ ನಾವು ಹೋಗೋದಿಲ್ಲ, ಕಂಡಾಕಂಡು ಹೇಳ್ತಾ ಇದೀವಿ. ಇವತ್ತು ಸರ್ 3 ದಿನ ಕೊಟ್ಟರು, ಇವತ್ತು 4 ದಿನ ಕ್ಯಾನ್ಸಲ್ ಮಾಡ್ಬಿಟ್ಟು ಬಲಗೈಯಲ್ಲಿ ಕೊಟ್ಟರು, ಎಡಗೈಯಲ್ಲಿ ಕಿತ್ಕೊಂಡ್ಬಿಟ್ರು. ಈ ಸರ್ಕಾರಕ್ಕೆ ಇವತ್ತು ರೈತರ ಬಗ್ಗೆ ಕಾಳಜಿಲ್ಲ. ಇವತ್ತು ನಿಜವಾಗಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬಂದು ನಮ್ಮನಿಗೆ ಸ್ಪಂದನೆ ಕೊಟ್ಟರು, ಆದ್ರೆ 3 ದಿನಕ್ಕೆ ಬೆಂಬಲ ವಾಪಸ್ ಕೊಟ್ಟಿದ್ದಾರೆ. ಇವತ್ತು ಅನ್ಯಾಯ ಮಾಡಿದ್ರೆ ರೈತರು ಬನ್ನಿ, ಬೇಕಾದ ತೋಟ ಬನ್ನಿ, ಆ ತೋಟದಲ್ಲಿ ಎಲ್ಲ ಕೊಳ್ತೋಗ್ಬಿಟ್ಟಿದೆ.